ಸವರ್ಣೀಯರ ಕಿರುಕುಳಕ್ಕೆ ಬೇಸತ್ತ ದಲಿತ ಕುಟುಂಬ ದಯಾಮರಣ ಕೋರಿ ಜಿಲ್ಲಾಡಳಿತಕ್ಕೆ ಅರ್ಜಿ ಸಲ್ಲಿಕೆ. ಸವರ್ಣೀಯರ ಕಿರುಕುಳಕ್ಕೆ ದಲಿತ ಕುಟುಂಬ ಬೇಸತ್ತು ಹೋಗಿದೆ. ದಯಾಮರಣ ಕೋರಿ ಜಿಲ್ಲಾಡಳಿತಕ್ಕೆ ಅರ್ಜಿ ಸಲ್ಲಿಕೆ ಮಾಡಿರೋದು ಮಂಡ್ಯದ ಕೆಆರ್ಪೇಟೆ ತಾಲೂಕಿನ ತೆಂಡಕೆರೆ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ದಲಿತರು ಅನ್ನುವ ಕಾರಣಕ್ಕೆ ಪ್ರತಿನಿತ್ಯ ಆ ಕುಟುಂಬಕ್ಕೆ ಸವರ್ಣೀಯರು ಕಿರುಕುಳ ಕೊಡ್ತಾ ಇದ್ರಂತೆ. ರಸ್ತೆಗೆ ಚರಂಡಿ ನೀರನ್ನು ಬಿಟ್ಟು ಕೊಲೆ ಬೆದರಿಕೆ ಹಾಕಿದ್ದಾರೆ ಅನ್ನುವ ಆರೋಪ ಮಾಡ್ತಾ ಇದ್ದಾರೆ. ನೀರಿನ ಪೈಪನ್ನು ಒಡೆದು ಕರೆಂಟ್ ಕಟ್ ಮಾಡಿ ದೌರ್ಜನ್ಯ ಎಸಗ್ತಾ ಇದ್ದಾರೆ ನಮ್ಮ ಮೇಲೆ. ಗ್ರಾಮದ ಹಬ್ಬದಲ್ಲಿ ನಡೆಯುವಂತಹ ದೇವರ ಉತ್ಸವಕ್ಕೂ ಕೂಡ ನಮಗೆ ಬಹಿಷ್ಕಾರ ಹಾಕಿದ್ದಾರೆ, ನಮ್ಮನ್ನು ಸೇರಿಸಿಲ್ಲ. ಹಲವು ಬಾರಿ ತಾಲೂಕು ಕಚೇರಿ ಪೊಲೀಸರಿಗೂ ದೂರು ಕೊಟ್ಟಿದ್ದೇವೆ, ಆದರೆ ಇದುವರೆಗೂ ಯಾವುದೇ ಕ್ರಮ ಆಗಿಲ್ಲ. ಪೊಲೀಸರು ಯಾವುದೇ ಕ್ರಮ ಕೈಗೊಂಡಿಲ್ಲ. ಕೊನೆಗೆ ಒಂದೇ ದಾರಿ, ದಯಾಮರಣಕ್ಕಾಗಿ ಈಗ ಜಿಲ್ಲಾಡಳಿತಕ್ಕೆ ಕುಟುಂಬ ಮೊರೆ ಹೋಗಿದೆ. 38 ವರ್ಷಗಳಿಂದ ತೆಂಡಕೆರೆ ಗ್ರಾಮದಲ್ಲಿ ಈ ಫ್ಯಾಮಿಲಿ ವಾಸವಾಗಿದೆ. ಮೂಲತಃ ಇವರು ಚಾಮರಾಜನಗರದ ಹನೂರು ತಾಲೂಕಿನ ನಿವಾಸಿಗಳು. ನಮಗೆ ಸವರ್ಣೀಯರಿಂದ ಬಹಳ ದೊಡ್ಡ ಮಟ್ಟದಲ್ಲಿ ತೊಂದರೆಗಳಾಗ್ತಾ ಇದೆ. ಮಾನಸಿಕವಾಗಿ ದೈಹಿಕವಾಗಿ ನಮಗೆ ಬಹಳಷ್ಟು ಹಿಂಸೆಗಳನ್ನು ಕೊಡ್ತಾ ಇದ್ದಾರೆ. ನಾವು ದಲಿತರು ಅನ್ನುವಂತಹ ಕಾರಣಕ್ಕೋಸ್ಕರ ನಮಗೆ ಬಹಳ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಮಂಡ್ಯದ ಕೆಆರ್ಪೇಟೆ ತಾಲೂಕಿನ ತೆಂಡಕೆರೆ ಗ್ರಾಮದಲ್ಲಿ ಒಂದು ಕುಟುಂಬ ಈಗ ಸಾಕಷ್ಟು ಆರೋಪಗಳನ್ನು ಮಾಡ್ತಾ ಇದೆ. ಪ್ರತಿನಿತ್ಯ ನಮಗೆ ಕಿರುಕುಳ ಕೊಡ್ತಾ ಇದ್ದಾರೆ, ದೇವಸ್ಥಾನಕ್ಕೂ ಕೂಡ ಬಿಡ್ತಾ ಇಲ್ಲ ಅಂತ ಹೇಳಿ. ನನಗೆ ಅಲ್ಲಿಂದ ಬಂದವರು ಇಲ್ಲಿಂದ ಬಂದವರು ಅದು ಇದು ಮತ್ತು ನೀವು ಬೋವಿ ಜನಾಂಗ ಸೇರಿದವರು ನಮ್ಮ ಇದರಲ್ಲಿ ಇರಬಾರ್ದು, ನೀವು ಕೊಟ್ಟು ಹೋಗಬೇಕು ಅಂತ ದೌರ್ಜನ್ಯ ಮಾಡ್ತಾರೆ. ಮತ್ತು ಅಧಿಕಾರಿಗಳಿಗೆ ನಾವು ಕಂದಾಯ ಕಟ್ಟಿದ್ರು ಈ ಥರ ನಮ್ಮ ಸೌಲಭ್ಯ ಒದಗಿಸ್ತಾ ಇಲ್ವಲ್ಲ ಅಂತಂದರೆ ನಾವು ಜನರನ್ನು ಕೇಳಿ ಮಾಡ್ತೀವಿ ಅಂತಂದರೆ ಕಂದಾಯನೂ ಜನರ ಹತ್ರ ಕಟ್ಸ್ಕೋಬೇಕಲ್ವ. ಮನೆಯಿಂದ ಬಂದು ಏನು ಕಟ್ಸ್ಕೋಬೇಕು ಇವರು? ಈಗ ಒಂದು ರೂಲ್ಸ್ ಅಂತಂದಮೇಲೆ ಅದು ಲೀಗಲ್ ಆಗಿ ಹೋಗಬೇಕು. ಅದು ಯಾವುದೂ ಸರಿ ಆಗ್ತಿಲ್ಲ. ಅದು ನಮ್ಮ ಒಂದು ಮನೆಗೆ ಮಾತ್ರ ಅನ್ವಯ ಆಗ್ತಿದೆ. ಇವರು ಬರೀ ಊರು ಜನನೆಲ್ಲ ಕೇಳಿ ನಮ್ಮ ಮನೇದು ಏನೇ ಸಮಸ್ಯೆ ಇದ್ರೂ ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾರೆ ಹೊರತು ಏನು ಸಮಸ್ಯೆ ಅಂತ ಇದುವರೆಗೂ ಒಬ್ಬರು ಅಧಿಕಾರಿನೂ ಬಂದು ನಮಗೆ ನೊಂದಂತಹ ರಾಮಸ್ವಾಮಿಯವರೇ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ರಾಮಸ್ವಾಮಿಯವರೇ, ಯಾವ ರೀತಿ ನಿಮಗೆ ಕಿರುಕುಳ ಕೊಡ್ತಾ ಇದ್ದಾರೆ? ಆ ಊರಿನ ಎಲ್ಲರೂ ಕೂಡ ಕಿರುಕುಳ ಕೊಡ್ತಾ ಇದ್ದಾರಾ, ಪರ್ಟಿಕ್ಯುಲರ್ ಆಗಿ ಒಂದು ಕುಟುಂಬದವರ ಹೇಗೆ ಅಂತ? ನನ್ನ ಹೆಸರು ರಾಮಸ್ವಾಮಿ ಮೇಡಮ್. ನಾನು ತೆಂಡಕೆರೆ ವಾಸಿಯಾಗಿರ್ತೀನಿ. ನಾನು ಹಲವಾರು ವರ್ಷಗಳಿಂದ ಇಲ್ಲಿ ವಾಸವಾಗಿದ್ದೀನಿ. ವಾಸವಾಗಿದ್ರು ಸಹ ನಮಗೆ ಹಿಂದೆ ಮುಂದೆ ನನ್ನ ಮನೆಗೆ ಮುಂದೆ ಮತ್ತೆ ಇಲ್ಲೇ ಇರೋರು ಸುಮಾರು ವರ್ಷಗಳಿಂದ ಕಿರುಕುಳ ಕೊಡ್ತಾನೆ ಬರ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಕಿರುಕುಳ ಯಾವುದೇ ಕ್ರಮ ವಹಿಸ್ಕೊಂಡಿಲ್ಲ. ಮತ್ತೆ ನಾನು ಇದನ್ನ ನೊಂದು ತಮ್ಮ ಮಾಧ್ಯಮದ ಮುಖಾಂತರ ಇದನ್ನ ತಿಳಿಸ್ಲಿಕ್ಕೆ ಬಯಸ್ತೀನಿ ಮೇಡಮ್. ನನಗೆ ಮನೆ ಮುಂದೆ ಮಲಮೂತ್ರ ವಿಸರ್ಜನೆ ನೀರ್ ಬಿಡೋದು, ಬಚ್ಚಲ್ ನೀರ್ ಬಿಡೋದು, ರೋಡ್ ಕಲ್ಲಾಕೋದು, ಮಣ್ಣು ಹಾಕೋದು, ಮತ್ತೆ ನೀರು ಬರೋದನ್ನ ಕಿತ್ತಾಕೋದು, ಜಲ್ ಮಿಷನ್ ಇಂದ ಬಂದಿರೋ ನೀರನ್ನು ಕಿತ್ತಾಕೋದು, ಇದೆಲ್ಲ ಮಾಡ್ತಾ ಇದಾರೆ ಮೇಡಮ್. ಇದನ್ನ ಹೇಳಿದ್ರು ಕೂಡ ಸಂಬಂಧ ಪಿಡಿಒ ಹೇಳಿದ್ರು, ಪಿಡಿಒ ಕೂಡ ಗಮನ ಹರಿಸ್ತಾರ. ಒಂದು 10 ಅರ್ಜಿ ಕೊಟ್ಟಿದ್ದೀನಿ ಮೇಡಮ್. 10 ಅರ್ಜಿ ಕೊಟ್ಟಿದ್ರು ಕೂಡ ಒಂದು ಕೂಡ ರೆಸ್ಪಾನ್ಸ್ ಮಾಡಿಲ್ಲ. ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೀನಿ, ಸಿಇಒ ಕೊಟ್ಟಿದ್ದೀನಿ, ಇಒಗೂ ಕೊಟ್ಟಿದ್ದೀನಿ, ಪ್ರಿಯಾಂಕಾ ಖರ್ಗೆವರೆಗೂ ಪೋಸ್ಟ್ ಮಾಡಿದ್ದೀನಿ, ರಾಮಸ್ವಾಮಿ ಅವರೇ SP ಅವ್ರಿಗೆ ಮಾಡಿದ್ದೀನಿ, DYSP ಅವ್ರಿಗೆ ಮಾಡಿದ್ದೀನಿ. ಆದ್ರೂ ಸಹ ನನಗೆ ನಿರ್ಭೀತಿಯಿಂದ ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಮೇಡಮ್. ಅಲ್ಲ, ಎಷ್ಟು ವರ್ಷದಿಂದ ನಿಮ್ಗೆ ಈ ರೀತಿ ಕಿರುಕುಳ ಕೊಡ್ತಾ ಇದ್ದಾರೆ? ಮತ್ತೆ ನೀವು ಹೇಳಿದ್ರಿ ಮೇಡಮ್, ಆ ವರ್ಷದಿಂದಲೇ ಕಿರುಕುಳ ಕೊಡ್ತಾ ಇದ್ದಾರೆ ಮೇಡಮ್. ಏನ್ ಹೇಳ್ತಾರೆ ಅವರು? ನೀವು ಕೇಳಿಲ್ವಾ? ನೀವು ಪ್ರಶ್ನೆ ಮಾಡಿಲ್ವಾ? ಯಾಕೆ ನಮಗೆ ಕಿರುಕುಳ ಕೊಡ್ತಾ ಇದ್ದೀರಾ ಮಾನಸಿಕವಾಗಿ ಈ ರೀತಿ ಅಂತ ನೀವೇನು ಅವ್ರನ್ನ ಕೇಳಕ್ ಹೋಗಿಲ್ವಾ? ಕೇಳಿದ್ದೀನಿ ಮೇಡಮ್, ಸುಮಾರು ಸರಿ ಕೇಳಿದ್ದೀನಿ. ಯಾಕೆ ನನ್ನ ಬದುಕಲಿಕ್ಕೆ ಬಿಡಿ, ಯಾಕೆ ನೀವು ಟಾರ್ಚರ್ ಕೊಡ್ತೀರಿ ಅಂತ ಕೇಳಿದ್ರೆ ಯಾರು ಕೂಡ ರೆಸ್ಪಾನ್ಸ್ ಮಾಡಲ್ಲ ಮೇಡಮ್. ನಮ್ಮ ಮಾತಿಗೆ ಬೆಲೆ ಕೊಟ್ಟು ಮಾತಾಡಲ್ಲ. ಅವ್ರು ಹೇಳಿದೆ ವಾದ, ಒಂದೊಂದು ಸಾರಿಗೆ 15 ಜನ 20 ಜನ ಬರೋದು, ನನಗೆ ತೊಂದರೆ ಕೊಡೋದು, ಆ ವಿಡಿಯೋ ಸಮೇತ ನನ್ನ ಹತ್ರ ಇದೆ, ಮೇಲೆ ದಾಖಲಾತಿದೆ. ಓಕೆ, ಈಗ ದಯಾಮರಣಕ್ಕೆ ಅರ್ಜಿ ಹಾಕಿದ್ದೀರಾ ನೀವು? ಜಿಲ್ಲಾಡಳಿತದ ಮೊರೆ ಹೋಗಿದ್ದೀರಾ? ಹೌದು ಮೇಡಮ್. ಓಕೆ, ಆ ರೀತಿ ಏನು ಇದು ಮಾಡಬೇಡಿ, ನೋಡೋಣ. ಈಗ ನಮ್ಮಲ್ಲೂ ಕೂಡ ಸುದ್ದಿ ಪ್ರಸಾರ ಆಗಿದೆ, ಸಂಬಂಧಪಟ್ಟಂಥವರು ಏನು ಕ್ರಮ ತೆಗೆದುಕೊಳ್ತಾರೆ ಅವ್ರ ಬಗ್ಗೆ ಅಂತ ಹೇಳಿ. ಥ್ಯಾಂಕ್ ಯು ರಾಮಸ್ವಾಮಿ ಅವರೇ ನಮ್ಮ ಜೊತೆಗೆ ಮಾತನಾಡೋದಕ್ಕಾಗಿ. We'll be right back.